ಓಕೆ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಬರೋದಾದ್ರೆ 2026 ಫೆಬ್ರವರಿ ಹೇಗಿರತ್ತೆ? 2026 ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗೆ, ಯಾವ ರೀತಿಯ ರಿಸಲ್ಟ್ಸ್ನ ತಗೊಳ್ಬೋದು, ಯಾವ ರೀತಿಯ ಕಾರ್ಡ್ಗಳು ಬರ್ತವೆ ಅನ್ನೋದನ್ನು ನೋಡೋದಾದ್ರೆ ರಿಲೇಶನ್ಶಿಪ್, ಹಣಕಾಸು ಹಾಗೆ ಆರೋಗ್ಯ. ರಿಲೇಶನ್ಶಿಪ್ ವಿಚಾರದಲ್ಲಿ ಬಂದಾಗ ಇದು ಅಷ್ಟೇನು ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಅಲ್ಲ. ಒಂದು ಕ್ಲಾರಿಟಿ ಇಲ್ಲ ನಿಮಗೆ, ಇವ್ರು ನಮ್ಮ ಲೈಫಲ್ಲಿ ಇಟ್ಕೋಬೇಕಾ ಬೇಡವಾ. ನಮ್ಮ ಜೀವನದಲ್ಲಿ ಕೆಲವ್ರನ್ನ ಇಟ್ಕೋಬೇಕಾಗುತ್ತೆ, ಕೆಲವ್ರನ್ನ ತೆಗೆದು ಹಾಕಬೇಕಾಗುತ್ತೆ. ನಮಗೆ ಇವರು ತೊಂದರೆ ಕೊಡ್ತಾರೋ ಬಿಡ್ತಾರೋ, ಇವ್ರು ನಮಗಿಷ್ಟ, ಇವ್ರು ಇಟ್ಕೊಳ್ಬೇಕು ಅಂದರೆ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಕ್ಲಾರಿಟಿ ಇಟ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಫಸ್ಟ್ ಕ್ಲಾರಿಟಿ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ರಶ್ ಮಾಡಬೇಡಿ. ಯಾವುದೋ ಒಂದು ಯಾರನ್ನೋ ಒಬ್ಬನ ಇಷ್ಟಪಟ್ಬಿಡ್ತೀನಿ, ಬೇಗ ಹೇಳ್ಬಿಡ್ಬೇಕು, ಬೇಗ ಈ ಲವ್ ರಿಲೇಷನ್ಶಿಪ್ಪಲ್ಲಿ ನಾವು ಇನ್ವಾಲ್ವ್ ಆಗಿಬಿಡ್ಬೇಕು, ಈ ಥರದೊಂದು ಆ್ಯಟಿಟ್ಯೂಡ್ ಬೇಡ. ಯೋಚನೆ ಮಾಡಿ, ಇದು ನನಗೆ ಬೇಕಾ ಬೇಡವಾ, ಇವರು ನನಗೆ ಸೂಟಬಲ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ಮುಂದಿನ ಡಿಸಿಷನ್ನ ತಗೋಬೇಕಾಗುತ್ತೆ. ಇನ್ನು ಅವರ ಹಣಕಾಸು ಅಂತ ಬಂದರೆ, ಹಣಕಾಸಿನ ವಿಚಾರದಲ್ಲಿ ಸಕ್ಸಸ್ನ ಕೊಡುವಂತಹ ಕಾರ್ಡ್ ಇದು. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಸೆಲೆಬ್ರೇಷನ್ನ ತೋರಿಸ್ತಾ ಇದೆ, ನಿಮಗೆ ಬರಬೇಕಾಗಿದ್ದ ಹಣ ಬರುತ್ತೆ, ಅದರಿಂದ ನೀವು ಸೆಲೆಬ್ರೇಷನ್ನಲ್ಲಿ ಕೂಡ ಇರ್ತೀರಾ. ನೀವು ಪೂರ್ತಿ ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಇದು. ಎಸ್ ಕಾರ್ಡ್, ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರೋ ರೀತಿ ನಿಮ್ಮನ್ನು ಇದು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಅವರ ಆರೋಗ್ಯ ಅಂತ ಬಂದರೆ, ಆರೋಗ್ಯದ ವಿಚಾರದಲ್ಲಿ ಬಂದಾಗ ಕೂಡ ಇವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ತಿಂಗಳು ಅಂತ ಹೇಳ್ಬೋದು. ಅಂದರೆ ರಿಲೇಷನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಕ್ಲಾರಿಟಿ ಬೇಕಾಗುತ್ತೆ. ಯು ಡೋಂಟ್ ಹ್ಯಾವ್ ಕ್ಲಾರಿಟಿ ಇನ್ ರಿಲೇಷನ್ಶಿಪ್, ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಆರೋಗ್ಯದ ವಿಚಾರ ಇರ್ಬೋದು, ಇಲ್ಲಿ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಇನ್ನು ಏಂಜಲ್ ಗೈಡೆನ್ಸ್ ಏನು ಸಿಗಬಹುದು ವೃಶ್ಚಿಕ ರಾಶಿಯವರಿಗೆ? ಏಂಜಲ್ ಗೈಡೆನ್ಸ್ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಾಗ ಇದು ಪರ್ಫೆಕ್ಟ್ ಟೈಮಿಂಗ್. ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸ ಸಕ್ಸಸ್ಫುಲ್ ಆಗೋದಬೇಕು ಅಂದರೆ ಇದು ಪರ್ಫೆಕ್ಟ್ ಟೈಮ್. ಈ ಟೈಮ್ನ ನೀವು ಉಪಯೋಗಿಸ್ಕೊಳ್ಬೇಕು. ನೀವು ಇದರಿಂದ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಪಾಸಿಟಿವ್ ಆದಂತಹ ಒಂದು ಕಾರ್ಡ್ ಇದು ಅಂತ ಹೇಳ್ಬೋದು. ಓಕೆ ಓಕೆ. ಸೊ ವೃಶ್ಚಿಕ ರಾಶಿಯವರು ಇನ್ನು ಯಾವ ಕ್ರಿಸ್ಟಲ್ನ ಧಾರಣೆ ಮಾಡಬೇಕು? ವೃಶ್ಚಿಕ ರಾಶಿಯವರಿಗೆ ಕೂಡ ನಾನು ರೆಡ್ ಜಾಸ್ಪರ್ ಅನ್ನುವಂಥ ಸ್ಟೋನ್ನ ಸಜೆಸ್ಟ್ ಮಾಡ್ತೀನಿ. ಯೂಶುವಲಿ ಜನರಲ್ ಆಗಿ ರಾಶಿ ವಿಚಾರಕ್ಕೆ ಬಂದಾಗ ಅದರ ಅಧಿಪತಿ ಕುಜ ಆಗಿರೋದ್ರಿಂದ ಕುಜನಿಗೆ ರೆಡ್ ಜಾಸ್ಪರ್ ಅನ್ನುವಂಥ ಸ್ಟೋನ್ನ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಬರೀ ವೃಶ್ಚಿಕ ರಾಶಿ ಅವ್ರು ಮಾತ್ರ ಹಾಕ್ಬೇಕಾ ಇದನ್ನ ಅಂತಂದ್ರೆ ಇಲ್ಲ. ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಏನಾದ್ರು ಡಿಲೇ ಆಗ್ತಿದ್ಯಾ, ರೆಡ್ ಜಾಸ್ಪರ್ ಹಾಕೊಳ್ಳಿ. ಕೋರ್ಟ್ ಕಚೇರಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ರೆಡ್ ಜಾಸ್ಪರ್ ಹಾಕೊಳ್ಳಿ. ಭೂಮಿಗೆ ಸಂಬಂಧಿಸಿದಂತಹ ಯಾವುದೇ ವ್ಯಾಜ್ಯ ಇದೆಯಾ, ರೆಡ್ ಜಾಸ್ಪರ್ ಹಾಕೊಳ್ಳಿ. ಸೊ ಇದರಿಂದ ನಿಮಗೆ ಇರುವಂತಹ ಭೂಮಿಗೆ ಸಂಬಂಧಿಸಿದಂತಹ ತೊಂದರೆಗಳು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವ ರಾಶಿಯವ್ರು ಬೇಕಾದ್ರೂ ಹಾಕೋಬಹುದು. ಆದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋ ಅಂಥದ್ದು, ನೀವು ರಾಶಿಯ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ರೆಡ್ ಜಾಸ್ಪರ್ ಸ್ಟೋನ್ ಸೂಟಬಲ್ ಆಗುತ್ತೆ.